ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ತುಂಬಾ ಇಂಪಾರ್ಟೆಂಟ್. ಅದನ್ನ ಪೂರೈಸ್ಕೊಳ್ಳೋಕ್ಕೋಸ್ಕರ ನಾವು ಅನ್ನ ತಿಂತೀವಿ, ಗೋಧಿ ಚಪಾತಿ ತಿಂತೀವಿ. ಅನ್ನ ತಿನ್ನೋದ್ರಿಂದ ಏನಾಗುತ್ತೆ? ವೆಯ್ಟ್ ಗೇನ್ ಆಗುತ್ತೆ. ವೈಟ್ ರೈಸ್ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ. ಇನ್ನು ಗೋಧಿ ಚಪಾತಿ, ಪ್ರತಿ ದಿವಸ ಗೋಧಿ ಚಪಾತಿ ತಿಂತಾನೆ ಇರಬೇಕಾ ಅಂತಲೂ ನಿಮಗೆ ಅನಿಸುತ್ತೆ, ಆ್ಯಂಡ್ ಬೋರ್ ಕೂಡ ಆಗುತ್ತೆ. ಸೊ ಇವತ್ತು ನಮಗೆ ದೇಹಕ್ಕೆ ಬೇಕಾಗಿರುವಂತಹ ಜಾಸ್ತಿ ವಿಟಮಿನ್ಸ್, ಜಾಸ್ತಿ ಮಿನರಲ್ಸ್ ಇರುವಂಥ 3 ಪವರ್ಫುಲ್ ಧಾನ್ಯಗಳನ್ನು ಹೇಳ್ತೀನಿ. ಇದರಲ್ಲಿ ಜಾಸ್ತಿ ವೈಟಮಿನ್ಸ್ ಇದೆ, ಜಾಸ್ತಿ ವಿಟಮಿನ್ಸ್ ಇದೆ. ಆಮೇಲೆ 100 ವರ್ಷ ಆದ್ರೂ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಕೊರತೆ ಆಗೋದಿಲ್ಲ. ಈ ಕ್ಯಾಲ್ಶಿಯಂ ಕೊರತೆ ಆಗೋದ್ರಿಂದ ನಮಗೆ ಕೈಕಾಲು ನೋವು ಬರೋದು, ಸೊಂಟ ನೋವು ಬರೋದು, ಸುಸ್ತು ಅನ್ಸೋದು, ವೀಕ್ನೆಸ್ ಫೀಲ್ ಆಗೋದು ಇದೆಲ್ಲ ಆಗುತ್ತೆ. ಆದರೆ ನೀವು ಲೈಫ್ ಲಾಂಗ್ ಈ 3 ಧಾನ್ಯವನ್ನು ತಿಂತಾ ಬಂದರೆ ಸೊಂಟ ನೋವು, ಕೈಕಾಲು ನೋವು ಅಥವಾ ಸುಸ್ತು ಅನ್ಸೋದು, ರಕ್ತಹೀನತೆ ಪ್ರಾಬ್ಲಮ್ ಆಗೋದು, ಎಸ್ಪೆಷಲಿ ಮೇನ್ ಡಯಾಬಿಟಿಸ್ ಆ್ಯಂಡ್ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇರ್ತಲ್ಲ, ಹಾರ್ಟ್ ಇಶ್ಯೂ ಅಂದರೆ ಹಾರ್ಟ್ ಡಿಸೀಸ್ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ ಈ 3 ಧಾನ್ಯ ತಿನ್ನೋದ್ರಿಂದ ಈ ರೋಗದಿಂದ ನೀವು ಪಾರಾಗ್ಬೋದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್, ಲೈಫ್ ಲಾಂಗ್ ನೀವು ಈ 3 ಧಾನ್ಯಗಳನ್ನು ನಿಮ್ಮ ಊಟದಲ್ಲಿ ಆ್ಯಡ್ ಮಾಡ್ಕೋತಾ ಬಂದರೆ ಜೀವನ ಪೂರ್ತಿ ನೀವು ದಪ್ಪ ಆಗೋದಿಲ್ಲ, ಅಂದರೆ ಬೊಜ್ಜು ಬರೋದಿಲ್ಲ. ಬೊಜ್ಜು ಬರೋದ್ರಿಂದ ಹೊಟ್ಟೆ ಬರೋದು, ಗಂಡು ಮಕ್ಳು ನಾವು ನೋಡಿರ್ಬೋದು, ಹೊಟ್ಟೆ ಇಷ್ಟು ದಪ್ಪ ಇರುತ್ತೆ, ಹೆಲ್ತಿಗೆ ಒಳ್ಳೇದಲ್ಲ ಅದು. ಆ ಥರ ಬೊಜ್ಜು ಜಾಸ್ತಿ ಇದ್ದರೆ ನಿಮಗೆ BP, ಡಯಾಬಿಟಿಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಚಿಕ್ಕ ಮಕ್ಕಳಿಗೂ ಕೂಡ ಹೊಟ್ಟೆ ಅವೆಲ್ಲ ಬರ್ತಾ ಇರುತ್ತೆ. ಲೇಡೀಸ್ಗೂ ಕೂಡ ಹೊಟ್ಟೆ ಇರುತ್ತೆ, ಅಂದರೆ ಸ್ಟಮಕ್ ಹೊಟ್ಟೆ ಬೊಜ್ಜಿರುತ್ತೆ, ಬೆಲ್ಲಿ ಫ್ಯಾಟ್ ಇರುತ್ತೆ. ಸೊ ಇವತ್ತು ಹೇಳೋವಂಥ 3 ಧಾನ್ಯವನ್ನು ನೀವು ಆರಾಮಾಗಿ ನಿಮ್ಮ ಡೈಲಿ ರೂಟೀನಲ್ಲಿ ನಿಮ್ಮ ಊಟದಲ್ಲಿ ಆ್ಯಡ್ ಮಾಡ್ಕೋತಾ ಬಂದರೆ ನಿಮಗೆ ಯಾವ ರೋಗದ ಪ್ರಾಬ್ಲಮ್ ಇರೋದಿಲ್ಲ, ಅಂದರೆ ಹೆಲ್ತ್ ಇಶ್ಯೂಸ್ ಏನೂ ಆಗೋದಿಲ್ಲ, ಹೆಲ್ತ್ ಪ್ರಾಬ್ಲಮ್ ಆಗೋಲ್ಲ. ಜೊತೆಗೆ ನೀವು ಫಿಟ್ ಆ್ಯಂಡ್ ಫೈನ್ ಆಗಿ ಇರ್ಬೋದು. ಸೊ ಬನ್ನಿ ಈ ಧಾನ್ಯಗಳು ಯಾವ್ದ್ಯಾವುದು ಅಂತ ತಿಳ್ಕೊಳ್ಳೋಣ. ಜಾಸ್ತಿ ಕ್ಯಾಲ್ಶಿಯಂ ಆ್ಯಂಡ್ ಜಾಸ್ತಿ ಮೆಗ್ನೀಷಿಯಂ ತುಂಬಿರುವಂಥ ಧಾನ್ಯ ಪರ್ಲ್ ಮಿಲೆಟ್, ಅಂದರೆ ಸಜ್ಜೆ. ಎಲ್ಲರಿಗೂ ಗೊತ್ತು ಸಜ್ಜೆ ಅಂದ್ರೆ ಏನು ಅಂತ. ಸಜ್ಜೆ ರೊಟ್ಟಿ ತುಂಬ ಟೇಸ್ಟಿ ಆಗಿರುವಂಥದ್ದು. ನನಗಂತೂ ಸಜ್ಜೆ ರೊಟ್ಟಿ ತುಂಬ ಇಷ್ಟ. ಆದರೆ ನಾವು ಸಂಕ್ರಾಂತಿ ಟೈಮಲ್ಲಿ ಮಾತ್ರ ಈ ಸಜ್ಜೆ ರೊಟ್ಟಿ ತಿಂತೀವಿ. ಕೆಲವರು ಅಂದರೆ ರೊಟ್ಟಿ ಮಾಡೋ ಸೈಡ್ ಇರ್ತಾರಲ್ಲ, ಉತ್ತರ ಕರ್ನಾಟಕ ಸೈಡ್, ಅವರು ಸಜ್ಜೆ ಮಾಮೂಲಾಗಿ ತಿಂತಾನೆ ಇರ್ತಾರೆ, ವಾರಕ್ಕೆ 2 ಸಲ 3 ಸಲ. ಆದರೆ ನಾವು ಪ್ರತಿ ದಿವಸ ಸಜ್ಜೆ ರೊಟ್ಟಿ ಅಥವಾ ಸಜ್ಜೆ ಇದನ್ನು ಯೂಸ್ ಮಾಡೋದಿಲ್ಲ. ಆದರೆ ಸಜ್ಜೆಯಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ? ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಜೊತೆಗೆ ಪೊಟ್ಯಾಷಿಯಂನ ರಿಚ್ ಸೋರ್ಸ್ ಇದು, ಅಂದರೆ ಪೊಟ್ಯಾಷಿಯಂ ಅನ್ನೋದು ಜಾಸ್ತಿ ತುಂಬಿದೆ. ನಿಮಗೆ ಅಕಸ್ಮಾತ್ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಕೊರತೆ ಇದ್ದರೆ ನೀವು ಸಜ್ಜೆ ರೊಟ್ಟಿ ತಿನ್ನೋದ್ರಿಂದ ಆ ಕೊರತೆ ಕೂಡ ಹೋಗ್ಲಾಡಿಸುತ್ತೆ. ಆ್ಯಂಡ್ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಅಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅಥವಾ ಹಾರ್ಟ್ ಡಿಸೀಸ್, ಹಾರ್ಟಿಗೆ ಸಂಬಂಧಪಟ್ಟಿರೋಂಥ ನಿಮಗೆ ಏನಾದರೂ ಡಿಸೀಸ್ ಇದ್ದರೆ ಪ್ರತಿ ದಿವಸ ನೀವು ಸಜ್ಜೆ ರೊಟ್ಟಿನ ತಿಂತಾ ಬಂದರೆ ನಿಮಗೆ ಹೈ BP ಪ್ರಾಬ್ಲಮ್ ಇರೋದಿಲ್ಲ. ಆಮೇಲೆ ಇದು ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಡಯಾಬಿಟಿಸ್ ಪ್ರಾಬ್ಲಮ್ ಇರೋರು ಪ್ರತಿ ದಿವಸ ಸಜ್ಜೆ ರೊಟ್ಟಿ ತಿನ್ನೋದ್ರಿಂದ ನಿಮಗೆ ಸ್ಪೈಕಪ್ ಆಗೋಲ್ಲ, ಅಂದರೆ ಏಕ್ದಮ್ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ. ಯಾಕಂದರೆ ಇದು ನಮ್ಮ ಬಾಡಿಲಿರುವಂತಹ ಗ್ಲೂಕೋಸ್ ಲೆವೆಲ್ನ ಸ್ಟೆಬಿಲೈಸ್ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಅದು ಚೆನ್ನಾಗಿ ಮಾಡುತ್ತೆ, ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡುತ್ತೆ. ನಮಗೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಕೆಲವು ಪ್ರಾಬ್ಲಮ್ ಇರುತ್ತಲ್ಲ, ಗ್ಯಾಸ್ ಅನ್ನೋದು ಅಥವಾ ಹೊಟ್ಟೆ ಊದ್ಕೊಂಡಿರೋದು ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದು, ಇದು ಯಾವುದೂ ಆಗೋದಿಲ್ಲ. ಇದರಲ್ಲಿ ಜಾಸ್ತಿ ಫೈಬರ್ ಅಂಶ ಇದೆ ಆ್ಯಂಡ್ ಇದರಲ್ಲಿ ಟ್ರಿಪ್ಟೋಫ್ಯಾನ್ ಅನ್ನೋ ಅಮಿನೋ ಆ್ಯಸಿಡ್ ಇದೆ. ಸೊ ಇದಿರೋದ್ರಿಂದ ಏನಾಗುತ್ತೆ, ಇದು ನಮ್ಮ ಜೀರ್ಣಕ್ರಿಯೆನ, ಅಂದರೆ ಇದು ಜೀರ್ಣ ನಿಧಾನವಾಗಿ ಆಗುತ್ತೆ. ಈಗ ಏನೇ ಫುಡ್ ತಿಂದರೂ ನಮಗೆ ಬೇಗ ಜೀರ್ಣ ಆದರೆ ಬೇಗ ಹಸಿವಾಗುತ್ತೆ. ಸೊ ಜಾಸ್ತಿ ತಿಂತೀವಿ, ದಪ್ಪ ಆಗ್ಬಿಡ್ತೀವಿ. ಆದರೆ ಫೈಬರ್ ಜಾಸ್ತಿ ಇದ್ದಾಗ ನಮಗೆ ಬೇಗ ಹಸಿವಾಗೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ನಮ್ಮ ಹೊಟ್ಟೆ ತುಂಬ ಹೊತ್ತಿನವರೆಗೂ ನಮ್ಮ ಹೊಟ್ಟೆ ಫುಲ್ ಇದೆ ಅಂತಲೇ ಅನಿಸ್ತಾ ಇರುತ್ತೆ. ಸೊ ನಾವು ಜಾಸ್ತಿ ತಿನ್ನೋದಿಲ್ಲ, ನಾವು ದಪ್ಪನೂ ಆಗೋದಿಲ್ಲ, ಆ್ಯಂಡ್ ನಮ್ಮ ವೆಯ್ಟ್ ಮೇಂಟೈನ್ ಆಗಿರುತ್ತೆ, ನಮಗೆ ಬೊಜ್ಜು ಕೂಡ ಇರೋದಿಲ್ಲ. ನಿಮಗೆ ಜಾಸ್ತಿ ಸ್ಟ್ರೆಸ್ ಇದ್ದರೆ ರಾತ್ರಿ ಮಲ್ಗೋಕ್ಕೂ 2 ಅವರ್ಸ್ ಮುಂಚೆ ನೀವು ಸಜ್ಜೆ ರೊಟ್ಟಿನ ತಿಂದು ಮಲ್ಕೊಳ್ಳೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಸಜ್ಜೆಯಲ್ಲಿ ಸಿಲೇನಿಯಂ, ವೈಟಮಿನ್ C ಆ್ಯಂಡ್ ವೈಟಮಿನ್ E ಇದೆ. ಇದಿರೋದ್ರಿಂದ ನಮಗೆ ಸನ್ ಟ್ಯಾನಿಂದ ಬಂದಿರೋವಂಥ ಸ್ಕಿನ್ ಕ್ಯಾನ್ಸರ್ಸ್ ಅಥವಾ ಸ್ಕಿನ್ ಇಶ್ಯೂಸ್ ಇದು ಯಾವ ಸಮಸ್ಯೆನೂ ಇರೋದಿಲ್ಲ. ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇದೆ. ಸೊ ಈ ಪ್ರೋಟೀನ್ ಅಂಶ ಏನು ಮಾಡುತ್ತೆ, ಒಂದು ನಮ್ಮ ಹೆಲ್ತ್ಗೆ ಒಳ್ಳೆಯದು, ನಮಗೆ ದಪ್ಪ ಆಗೋದಕ್ಕೆ ಬಿಡೋದಿಲ್ಲ. ಇನ್ನೊಂದು ನಮ್ಮ ಕೂದಲ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್. ನಿಮಗೆ ಥೈರಾಯ್ಡ್ ಸಮಸ್ಯೆ ಇರಲಿ ಅಥವಾ PCOD ಪ್ರಾಬ್ಲಮ್ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲಿ, ನಿಮಗೆ ಹೇರ್ ಫಾಲ್ ಆಗ್ತಾ ಇದ್ದರೆ ನೀವು ಪ್ರತಿ ದಿವಸ ಸಜ್ಜೆ ರೊಟ್ಟಿನ ತಿಂತಾ ಬಂದರೆ 1 ಮಂತ್ನಲ್ಲೇ ನೀವು ನಿಮ್ಮ ಹೇರ್ ಫಾಲ್ ಡ್ರಾಸ್ಟಿಕ್ ಆಗಿ ಸ್ಟಾಪ್ ಆಗೋದನ್ನು ಅಬ್ಸರ್ವ್ ಮಾಡ್ತೀರಾ.
ವಾರಕ್ಕೆ 2 ಸಲ ಅಥವಾ 3 ಸಲ ನೀವು ಸಜ್ಜೆ ರೊಟ್ಟಿನ ತಿನ್ನೋದ್ರಿಂದ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಅಂದರೆ ನಿಮಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಸೊ ಯಾವುದೇ ರೋಗಕ್ಕೆ ನೀವು ಬೇಗ ತುತ್ತಾಗೋದಿಲ್ಲ. ಸೊ ನೋಡಿ, ಇಷ್ಟೆಲ್ಲ ಬೆನಿಫಿಟ್ ಇದೆ. ಈಗ ನೆಕ್ಸ್ಟ್ ಸೂಪರ್ ಪವರ್ಫುಲ್ ಆಗಿರೋಂತಹ ಧಾನ್ಯ ಯಾವುದು ಅಂತ ನೋಡೋಣ. ತುಂಬ ಹೈಲಿ ಬೆನಿಫಿಷಿಯಲ್ ಆಗಿರೋಂತಹ ಧಾನ್ಯ ರಾಗಿ. ಎಲ್ಲರಿಗೂ ಗೊತ್ತು, ನಾವು ಸೌತ್ ಇಂಡಿಯನ್ಸ್ಗಂತೂ ರಾಗಿ ಮುದ್ದೆ, ರಾಗಿ ರೊಟ್ಟಿ ಇದೆಲ್ಲರಿಗೂ ಫೇವ್ರೆಟ್. ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ತಾನೆ ಇರ್ತೀವಿ. ಇದಕ್ಕೆ ಫಿಂಗರ್ ಮಿಲ್ಲೆಟ್ ಅಂತಾನು ಹೇಳ್ತೀವಿ. ಇದರಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಅಂಶ ಇದೆ. ಸೊ ಕ್ಯಾಲ್ಸಿಯಂ ಕೊರತೆನ ಇದು ಹೋಗ್ಲಾಡ್ಸುತ್ತೆ. ಇದು ಬೋನ್ಸ್ಗೆ ಶಕ್ತಿ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮಕ್ಕಳಿಗೆ ರಾಗಿ ಬಿಸ್ಕೆಟ್ಸ್ ತಿನ್ನಿಸಿ, ಅವ್ರಿಗೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಯಾಕಂದರೆ ಚಿಕ್ಕ ಮಕ್ಕಳು ಈಗ 6 months ಮಕ್ಕಳಿಂದ ಹಿಡಿದು ರಾಗಿ ಸರಿ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ನಮ್ಮ ಮನೇಲಿ ಅಕ್ಕನ ಮಗ ಆಶುಗೆ ಒಂದು 4 monthsಗೆ ಅವನಿಗೆ ಮಮ್ಮಿ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ರಾಗಿ ಸರಿ ತಿನ್ನಿಸೋದನ್ನು. ಸೊ ನೀವು ರಾಗಿ ಬಿಸ್ಕೆಟ್ ಸಿಗುತ್ತಲ್ಲ, ರಾಗಿ ಬಿಸ್ಕೆಟ್ ಕೂಡ ತಿನ್ನಿಸ್ಬೋದು ಮಕ್ಕಳಿಗೆ. ಒಂದಿಷ್ಟಿಷ್ಟೇ ಸ್ವಲ್ಪ ಹಾಲಲ್ಲಿ ಡಿಪ್ ಮಾಡಿ ತಿನ್ನಿಸ್ಬೋದು. ಬಾಯಲ್ಲಿ ಇರುತ್ತೆ, ಅದನ್ನು ನೆಕ್ಕಿಸ್ಬೋದು. ಏನಕ್ಕೆ ಅಂದರೆ ಮೆದುಳಿನ ಬೆಳವಣಿಗೆ ತುಂಬ ಬೇಗ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಆ್ಯಂಡ್ ತುಂಬ ಬೇಗ ಅವರ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ಮಕ್ಕಳು ಹೈಟ್ ಕೂಡ ಆಗ್ತಾರೆ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ, ಹೈಟ್ ಇನ್ಕ್ರೀಸ್ ಆಗೋಕ್ಕೆ ಏನು ಮಾಡಬೇಕು ಅಂತ. ನೀವು ರೆಗ್ಯುಲರ್ ಆಗಿ, ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವರು ಕೂಡ ರೆಗ್ಯುಲರ್ ಬೇಸಿಸ್ ಮೇಲೆ ನೀವು ರಾಗಿ ತಿಂತಾ ಬಂದರೆ ಮಕ್ಕಳು ಬೇಗ ಹೈಟ್ ಆಗ್ತಾರೆ. ದೊಡ್ಡವರು ಕೆಲವರಿಗೆ ಹೈಟ್ ಸ್ಟಾಪ್ ಆಗಿರೋರು, ಹೈಟ್ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ, ನಿಂತಿರುತ್ತೆ. ಸೊ ಅಂಥವ್ರು ಕೂಡ ಸ್ಟಾಪ್ ಆಗಿರೋವಂಥ ಹೈಟ್ ಕೂಡ ಬೆಳವಣಿಗೆ ಆಗುತ್ತೆ. ರಾಗಿಯಲ್ಲಿ ಅಮಿನೋ ಆಸಿಡ್ಸ್ ಇದೆ. ಸೊ ಇದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಬೇಗ ರಿಂಕಲ್ಸ್ ಬರೋದಕ್ಕೆ ಬಿಡೋದಿಲ್ಲ ಆ್ಯಂಡ್ ನಮ್ಮನ್ನು ಫಿಟ್ ಆಗಿ ಸ್ಟ್ರಾಂಗ್ ಆಗಿ ಕೂಡ ಇಡುತ್ತೆ. ಅನಿಮಿಯಾ ಅಂತ ಬಳಲ್ತಾ ಇರೋ ಕೂಡ ರಾಗಿ ತುಂಬ ಒಳ್ಳೆಯದು. ಇದು ಐರನ್ ಅಂಶ ಅಲ್ಲಿ ಜಾಸ್ತಿ ಇದೆ. ದಿಸ್ ಇಸ್ ರಿಚ್ ಸೋರ್ಸ್ ಆಫ್ ಐರನ್ ಅಂತಾನು ಹೇಳ್ತೀವಿ ರಾಗಿಯನ್ನು. ಈಗ ರಾಗಿಯಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ. ಆದರೆ ಈಗ ನಾವು ಮೊಳಕೆ ಬಂದಿರೋ ರಾಗಿನ ಮೊಳಕೆ ಬರೆಸ್ಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಯೂಸ್ ಮಾಡೋದ್ರಿಂದ ಇದರಲ್ಲಿ ವೈಟಮಿನ್ ಸಿ ಅಂಶ ಜಾಸ್ತಿ ಆಗಿರುತ್ತೆ. ಸೊ ಇದು ಈ ಐರನ್ ಅಂಶ ಇರುತ್ತಲ್ಲ, ನಮ್ಮ ಬಾಡಿಯಲ್ಲಿ ತುಂಬ ಬೇಗ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ವೈಟಮಿನ್ ಸಿ ನಮ್ಮ ಸ್ಕಿನ್ ಕಲರ್ ಇಂಪ್ರೂವ್ ಮಾಡುತ್ತೆ, ನಮಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಮ್ಮ ಓವರ್ ಆಲ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಬೋನ್ಸ್ಗೆ ಸಂಬಂಧಪಟ್ಟಿರುವಂಥ ಡಿಸೀಸಸ್ ಲೈಕ್ ಆರ್ಥ್ರೈಟಿಸ್ ಅಥವಾ ಆಸ್ಟಿಯೋಪೊರೋಸಿಸ್ ಇಂಥ ಸಮಸ್ಯೆ ಇರೋರು ಪ್ರತಿ ದಿವಸ ನೀವು ರಾಗಿ ತಿನ್ನಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ವೆಯ್ಟ್ ಲಾಸ್ಗಂತೂ ತುಂಬ ಒಳ್ಳೆಯದು. ನಂಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ, ನಾವು ರಾತ್ರಿ ರಾಗಿ ಮುದ್ದೆ ತಿನ್ಬೋದಾ ಅಥವಾ ಬೆಳಗ್ಗೆ ರಾಗಿ ರೊಟ್ಟಿ ತಿನ್ಬೋದಾ ಅಂತ. 100% ನೀವು ತಿನ್ಬೋದು. ರಾತ್ರಿ ಸಣ್ಣ ಮೀಡಿಯಂ ಸೈಜ್ನ ರಾಗಿ ಮುದ್ದೆ ತಿಂದು ನೀವು 2 hours ಆದಮೇಲೆ ಮಲ್ಕೋಬೋದು, ಅಥವಾ ಬೆಳಗ್ಗೆ ರಾಗಿ ರೊಟ್ಟಿ ಟಿಫನ್ ಆಗಿ ಕೂಡ ತಿನ್ಬೋದು. ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಜಾಸ್ತಿ ಫೈಬರ್ ಅಂಶ ಇದೆ. ಇದರಲ್ಲಿ ಕ್ಯಾಲೋರಿ ತುಂಬ ಕಡಿಮೆ ಇದೆ ಆ್ಯಂಡ್ ಬೇಗ ಹಸುವಾಗೋದಕ್ಕೆ ಬಿಡೋದಿಲ್ಲ. ತುಂಬ ಹೊತ್ತು ನಮ್ಮ ಹೊಟ್ಟೆ ಫುಲ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಹಳ್ಳಿ ಸೈಡೆಲ್ಲ ಅವರು ಹೊಲಕ್ಕೆ ಕೆಲಸಕ್ಕೆ ಹೋಗುವಾಗ ರಾಗಿ ಮುದ್ದೆ ರಾಗಿ ರೊಟ್ಟಿ ತಗೊಂಡು ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಬೇಗ ಹಸುವಾಗೋದಿಲ್ಲ ಅಂತ. ಆ್ಯಂಡ್ ಹೊಟ್ಟೆಯಲ್ಲಿ ಗಟ್ಟಿಯಾಗಿರುತ್ತಮ್ಮ ಅಂತ ಹೇಳ್ತಾರೆ. ನಾನು ತುಂಬ ಜನ ಕೇಳಿದ್ದೀನಿ ಅವ್ರು ಯಾವ ರೀತಿ ಹೇಳೋದು. ಗಟ್ಟಿಯಾಗಿರುತ್ತೆ ಅಂದರೆ ಏನು, ಬೇಗ ಹಸಿವು ಕೊಡೋದಿಲ್ಲ, ಅದು ಹೊಟ್ಟೆಯಲ್ಲಿ ಹಾಗೆ ಇರುತ್ತೆ. ಅಂದರೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಿಧಾನವಾಗಿ ಜೀರ್ಣ ಆಗುತ್ತೆ. ಸೊ ಫ್ಯಾಟ್ ಆಗೋದಕ್ಕೂ ಬಿಡೋದಿಲ್ಲ. ಈಗ ನೆಕ್ಸ್ಟ್ ಪವರ್ಫುಲ್ ಧಾನ್ಯ ಯಾವುದು ಅಂತ ನೋಡೋಣ. ನೆಕ್ಸ್ಟ್ ಧಾನ್ಯ ಜೋವಾರ್ ಅಂದರೆ ಜೋಳ ತೂಕ ಕಡಿಮೆ ಮಾಡೋದಕ್ಕೆ ತುಂಬ ಒಳ್ಳೆಯ ಧಾನ್ಯ ಆ್ಯಂಡ್ ಇದು ಲೋ ಕ್ಯಾಲರಿ ಕೂಡ ಹೌದು. ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇದೆ. ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದ್ರಿಂದ ಇದು ನಾವು ದಪ್ಪ ಆಗೋದಕ್ಕೆ ಬಿಡೋದಿಲ್ಲ, ಬೊಜ್ಜು ಕೂಡ ಶೇಖರಣೆ ಆಗೋದಕ್ಕೆ ಬಿಡೋಲ್ಲ. ಅಂದರೆ ಬೆಲ್ಲಿ ಫ್ಯಾಟ್, ಆರ್ಮ್ ಫ್ಯಾಟ್ ಅಥವಾ ಸೈಡ್ ಇರುತ್ತಲ್ಲ ಆ ಫ್ಯಾಟ್, ಎಲ್ಲರೂ ಫ್ಯಾಟ್ ನಮಗೆ ಅಕ್ಯುಮುಲೇಟ್ ಆಗೋದಕ್ಕೆ ಬಿಡೋದೇ ಇಲ್ಲ. ಆ್ಯಂಡ್ ಇದರಲ್ಲಿ ಹೈ ಫೈಬರ್ ಅಂಶ ಕೂಡ ಇದೆ. ಡಯಾಬಿಟಿಸ್ ಪೇಷಂಟ್ಸ್ಗೆ, ಹಾರ್ಟ್ ಪೇಷಂಟ್ಸ್ಗೆ ಇದು ಯಾವ ಮೆಡಿಸಿನ್ಸ್ಗೂ ಕಡಿಮೆ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಇದು ಮೆಡಿಸಿನ್ಸ್ಗೆ ಈಕ್ವಲ್ ಆಗಿರುವಂಥದ್ದು. ತುಂಬ ಒಳ್ಳೆಯದು. ಮಸಲ್ಸ್, ಬ್ರೈನ್ ಆ್ಯಂಡ್ ಕೂದಲಿಗೆ ಇದು ಟಾನಿಕ್ ಅಂತಲೇ ಹೇಳ್ಬೋದು. ಬ್ರೈನ್ ಟಾನಿಕ್ ಅಥವಾ ಹೇರ್ ಟಾನಿಕ್ ಅಂದರೆ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಆಮೇಲೆ ಮಸಲ್ಸ್ ಡೆವಲಪ್ಮೆಂಟಿಗೂ ಕೂಡ ತುಂಬ ಒಳ್ಳೆಯದು. ನಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಹಲ್ಲುಗಳು ಚೆನ್ನಾಗಿರಬೇಕು ಅಂದರೆ ನೀವೇನು ಮಾಡಬೇಕು, ಇದು ಜೋಳ ಇದೆಯಲ್ಲ, ಜೋಳವನ್ನು ಚೆನ್ನಾಗಿ ಬ್ಲ್ಯಾಕ್ ಆಗೋವರೆಗೂ ಹುರಿದ್ಬಿಡಿ. ಆಮೇಲೆ ಅದನ್ನು ಪೌಡರ್ ಮಾಡಿ. ಇಲ್ಲಾಂದರೆ ಜೋಳದ ಹಿಟ್ಟನ್ನು ನೀವು ಚೆನ್ನಾಗಿ ಬ್ಲ್ಯಾಕ್ ಆಗೋವರೆಗೂ ಹುರಿದು ಪೌಡರ್ ಮಾಡಿ ಒಂದು ಕಂಟೈನರ್ನಲ್ಲಿ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನು ಹಲ್ಲುಜ್ಜುವ ಪುಡಿಯನ್ನಾಗಿ ನಾವು ಯೂಸ್ ಮಾಡ್ಬೋದು.
ಇದರಿಂದ ಪ್ರತಿ ದಿವಸ ನಾವು ಹಲ್ಲು ಈ ರೀತಿ ಉಜ್ಜೋದ್ರಿಂದ ಕೈಯಿಂದ ಅಥವಾ ಬ್ರಷ್ ಹೆಲ್ಪಿಂದ ನಾವು ಉಜ್ಜೋದ್ರಿಂದ ಏನಾಗುತ್ತೆ, ನಮ್ಮ ಹಲ್ಲು ನೋವಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಕೆಲವು ಸಲ ಒಸಡುಗಳು ಊದ್ಕೊಂಡಿರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಹಲ್ಲಿನ ಸಮಸ್ಯೆ ಯಾವುದೇ ಇರಲಿ, ಇದು ಎಲ್ಲದಕ್ಕೂ ಇದು ಜೋಳ ತುಂಬಾ ಒಳ್ಳೆಯದು. ಆಮೇಲೆ ಪಿತ್ತ, ವಾತ, ಕಫ ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಕಾನ್ಸ್ಟಿಪೇಷನ್ ಇದ್ರೆ ಅದು ಕೂಡ ಹೋಗ್ಲಾಡ್ಸುತ್ತೆ. ಕೆಲವು ಸಲ ಪಿತ್ತದಿಂದ ಕೆಲವರಿಗೆ ಬಾಡಿ ಎಲ್ಲ ಉರಿ ಸ್ಟಾರ್ಟ್ ಆಗುತ್ತೆ. ಆ ತರ ಉರಿ ಬಂದಾಗ ಏನ್ ಮಾಡಿ, ಜೋಳದ ಹಿಟ್ಟನ್ನ ನೀರಲ್ಲಿ ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫುಲ್ ಬಾಡಿಗೆಲ್ಲ ನೀವು ಅಪ್ಲೈ ಮಾಡಿದ್ರೆ ಆ ಉರಿ ಕೂಡ ಕಡಿಮೆ ಆಗುತ್ತೆ. ಪಿಂಪಲ್ಸ್ ಪ್ರಾಬ್ಲಮ್ ಇರೋರು ಜೋಳವನ್ನ ಯೂಸ್ ಮಾಡಿ, ಗೋಧಿ ಹಿಟ್ಟನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಜೋಳದ ರೊಟ್ಟಿ ತಿನ್ನಿ, ಅದ್ರ ಗೋಧಿ ಚಪಾತಿ ತಿನ್ಬೇಡಿ, ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಪಿಂಪಲ್ಸ್. ಆಮೇಲೆ ಕೆಲವರಿಗೆ ಆಕ್ನೆ ಪಿಂಪಲ್ಸ್ ಆಗುತ್ತೆ, ಅಂದ್ರೆ ದೊಡ್ಡ ದೊಡ್ಡ ಪಿಂಪಲ್ಸ್ ಆಗುತ್ತೆ, ಪಸ್ ತುಂಬಿರುವಂತ ಪಿಂಪಲ್ಸ್. ಅಂಥವ್ರು ಏನ್ ಮಾಡ್ಬೇಕು ಅಂದ್ರೆ, ಈ ಜೋಳದ ಹಿಟ್ಟನ್ನ ಬೇವಿನ ಸೊಪ್ಪಿನ ರಸ ಸಿಗುತ್ತಲ್ಲ, ನೀಮ್ ಜ್ಯೂಸ್, ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಪಿಂಪಲ್ಸ್ ಎಲ್ಲೆಲ್ಲಾಗಿದೆಯಾ ಅಲ್ಲೆಲ್ಲ ಅಪ್ಲೈ ಮಾಡಿ, ಅಥವಾ ಫುಲ್ ಹೋಲ್ ಫೇಸ್ ಕೂಡ ಅಪ್ಲೈ ಮಾಡ್ಬೋದು. ಇದು ಎಕ್ಸೆಸ್ ಆಯಿಲ್ನ ಕಡಿಮೆ ಮಾಡುತ್ತೆ. ಪಿಂಪಲ್ಸ್ ಇಂದ ಆಗುವಂಥ ಇನ್ಫ್ಲಮೇಷನ್ ಅಂದರೆ ಊತ ಎಲ್ಲ ಆಗುತ್ತೆ, ಪೇನ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಜಸ್ಟ್ 3 ಡೇಸ್ನಲ್ಲೇ ನಿಮ್ಮ ಪಿಂಪಲ್ಸ್ ಕಂಪ್ಲೀಟ್ಲಿ ಹೊರಟು ಹೋಗುತ್ತೆ. ಅಂದರೆ ಆ ದಪ್ಪವಾಗಿರುವಂಥ ಪಿಂಪಲ್ ಡ್ರೈ ಆಗುತ್ತೆ ಆ್ಯಂಡ್ ಕಲೆ ಕೂಡ ಇರೋದಿಲ್ಲ. ಪೀರಿಯಡ್ಸ್ ಟೈಮ್ನಲ್ಲಿ ನಿಮಗೆ ತುಂಬ ಹೊಟ್ಟೆ ನೋವು ಬರ್ತಾ ಇದ್ರೆ ನೀವು ಜೋಳದ ರೊಟ್ಟಿಯನ್ನು ತಿನ್ನಿ. ಇದು ನನ್ನ ಅನುಭವ, ನನ್ನ ಎಕ್ಸ್ಪೀರಿಯನ್ಸ್. ಇದು ನಿಮಗೆ ಪೀರಿಯಡ್ಸ್ ಪೇನ್ ತುಂಬ ಕಡಿಮೆ ಆಗುತ್ತೆ, ಜೊತೆಗೆ ಬ್ಲಡ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಪೀರಿಯಡ್ ಟೈಮ್ನಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಜಾಸ್ತಿ ಬಾಯಾರಿಕೆ ಆಗ್ತಾ ಇದ್ರೆ ಜೋಳದ ರೊಟ್ಟಿಯನ್ನ ಮಜ್ಜಿಗೆಯಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ತಿನ್ನೋದ್ರಿಂದ ಪದೇ ಪದೇ ಬಾಯಾರಿಕೆ ಆಗ್ತಾ ಇರಲ್ಲ. ಕೆಲವರಿಗೆ ಪದೇ ಪದೇ ಬಾಯಾರಿಕೆ ಆಗ್ತಾ ಇರೋದು, ಪದೇ ಪದೇ ನೀರು ಕುಡಿತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಇದರಿಂದ ಬ್ಲೋಟಿಂಗ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಬ್ಲೋಟಿಂಗ್ ಅಂದರೆ ಹೊಟ್ಟೆ ಉಬ್ರ ಬರೋದು. ಸೊ ನೀವು ಈ ಥರ ಮಾಡಿ, ಅಂದರೆ ಜೋಳವನ್ನು ಮಜ್ಜಿಗೆಯಲ್ಲಿ ಡಿಪ್ ಮಾಡಿಬಿಟ್ಟು ತಿನ್ನೋದ್ರಿಂದ ನಿಮಗೆ ಈ ಬ್ಲೋಟಿಂಗ್ ಪ್ರಾಬ್ಲಮ್ ಅಥವಾ ಪದೇ ಪದೇ ನೀರು ಕುಡಿಯುವಂಥ ಪ್ರಾಬ್ಲಮ್, ಪದೇ ಪದೇ ಬಾಯಾರಿಕೆ ಆಗೋದು, ಇದ್ಯಾವ ಸಮಸ್ಯೆ ಇರೋದಿಲ್ಲ. ವಾತ, ಪಿತ್ತ, ಕಫ ಇದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಬಾಡಿಯಲ್ಲಿ ಪ್ರೋಟೀನ್ ಕೊರತೆ ಇದ್ರೆ ಅದು ಕೊರತೆ ಕೂಡ ಆಗೋದಿಲ್ಲ. ಆಮೇಲೆ ನಿಮ್ಮ ಬೋನ್, ಕೂದಲು ಆ್ಯಂಡ್ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಈ 3 ಧಾನ್ಯ ಹೇಳಿದ್ನಲ್ಲ, ಇದನ್ನ ಸಪ್ರೇಟ್ ಆಗಿ ಪೌಡರ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಏನ್ ಮಾಡಿ, ಗೋಧಿ, ಈ ಸಜ್ಜೆ, ಜೋಳ, ರಾಗಿ ಈ 4ಕ್ಕೂ ನೀವು ಒಂದಿಷ್ಟಿಷ್ಟು ಕ್ವಾಂಟಿಟಿ, ಈಕ್ವಲ್ ಕ್ವಾಂಟಿಟಿಯಲ್ಲಿ ಇಟ್ಕೊಂಡು, ಅದು ಸ್ವಲ್ಪ ಗೋಧಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ, ನೀವು ಇದನ್ನ ಜಿನ್ನಿಗೆ ಹಾಕ್ಸ್ಬಿಟ್ಟು ಪೌಡರ್ ಮಾಡ್ಕೊಂಡು ಇಟ್ಕೊಂಡು ಪ್ರತಿ ದಿವಸ ನೀವು ರಾತ್ರಿ ಅಥವಾ ಬೆಳಗ್ಗೆ ಇದರ ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಕೂದಲು ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಐರನ್ ಕೊರತೆ ಆಗೋದಿಲ್ಲ, ಕ್ಯಾಲ್ಸಿಯಂ ಕೊರತೆ ಆಗೋದಿಲ್ಲ, ಪ್ರೋಟೀನ್ ಕೊರತೆ ಆಗೋದಿಲ್ಲ ಆ್ಯಂಡ್ ಲೈಫ್ ಲಾಂಗ್ ನೀವು ದಪ್ಪ ಆಗೋದಿಲ್ಲ. ಅಂದರೆ ನೀವು ಫಿಟ್ ಆ್ಯಂಡ್ ಫೈನ್ ಆಗಿ ಇರ್ತೀರಾ. ಸೊ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಇವತ್ತಿನ ಶೌಟ್ ಔಟ್ ಅಂದರೆ ಇವತ್ತು ನನ್ನ ಹೆಸರು ತಗೋತಾ ಇರೋದು ಕುಮಾರಿ ಪೂಜಾರ್ ಅನ್ನೋ ಯೂಸರ್ ನಿಮ್ಮಿಂದ ನನಗೆ ಕಮೆಂಟ್ ಮಾಡ್ತಾ ಇರೋರು. ತುಂಬ ಥ್ಯಾಂಕ್ಸ್ ಕುಮಾರಿ ಪೂಜಾರ್ ಅವರೇ, ನಂಗೆ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಸದಾ ಕಾಲ ನನ್ನ ಜೊತೆ ಹೀಗೆ ಇರಲಿ. ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಜಾಸ್ತಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಎಲ್ಲರೂ ದೇವರು ಚೆನ್ನಾಗಿಟ್ಟಿರಲಿ. ಯಾರಿಗೂ ಏನೂ ಆಗೋದು ಬೇಡ, ಎಲ್ಲರೂ ಸೇಫ್ ಆಗಿರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.